ಭಾರತೀಯ ಚಿತ್ರರಂಗದ ಹಲವಾರು ಸಿನಿಮಾಗಳು ಈಗಾಗಲೇ ಸಾಗರದಾಚೆ ಹೋಗಿ ಅಲ್ಲೊಂದಿಷ್ಟು ಸುದ್ದಿಯಾಗಿವೆ, ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಪಡ್ಕೊಂಡಿವೆ. ಅದರಲ್ಲೂ ದಕ್ಷಿಣ ಭಾರತದ ಖ್ಯಾತ ನಿರ್ದೇಶಕ ಎಸ್ ರಾಜಮೌಳಿ ಅವರ ಒಂದಷ್ಟು ಸಿನಿಮಾಗಳು ಕೂಡ ಈಗ ಸಾಗರದಾಚೆ ಹೋಗಿ ಸದ್ದು ಮಾಡಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈಗ ಮತ್ತೊಂದು ಸಿನಿಮಾ ಜೋರಾದ ಸದ್ದು ಮಾಡಿದೆ. ಅಷ್ಟೇ ಅಲ್ಲ, ಆ ಸಿನಿಮಾ ನೋಡಿರ್ತಕ್ಕಂಥ ಸಾಗರದಾಚೆಗಿನ ಒಂದಷ್ಟು ಪ್ರೇಕ್ಷಕರು ಕೂಡ ಫಿದಾ ಆಗಿದ್ದಾರೆ. ಇತ್ತೀಚೆಗೆ ಎಸ್ ರಾಜಮೌಳಿ ಅವರು ಯುರೋಪ್ ಪ್ರವಾಸ ಮಾಡಿದ್ದಾರೆ. ಯುರೋಪ್ ಪ್ರವಾಸದ ವೇಳೆ ಪ್ಯಾರಿಸ್ನಲ್ಲಿ ಅವರ ಸಿನಿಮಾಗಳು ಅಂದರೆ ಸೂಪರ್ ಹಿಟ್ ಸಿನಿಮಾಗಳು ಪ್ರದರ್ಶನಗೊಂಡಿವೆ. ಅದರಲ್ಲೂ 3 ಸಿನಿಮಾಗಳು ಕೂಡ ಅಲ್ಲಿ ಪ್ರದರ್ಶನ ಕಾಣ್ತಾ ಇದೆ. ಒಂದು ಬಾಹುಬಲಿ, ಇನ್ನೊಂದು RRR, ಮತ್ತೆ ಸೂಪರ್ ಹಿಟ್ ಸಿನಿಮಾ ಆಗಿದ್ದಂತಹ ಈಗ. ಸೊ ಈಗ ಸಿನಿಮಾ ನೋಡಿರ್ತಕ್ಕಂಥ ಪ್ಯಾರಿಸ್ನ ಪ್ರೇಕ್ಷಕರು ಸಾಕಷ್ಟು ಫಿದಾ ಆಗಿದ್ದಾರೆ, ಥ್ರಿಲ್ ಆಗಿದ್ದಾರೆ, ಚಪ್ಪಾಳೆ ತಟ್ಟಿದ್ದಾರೆ, ಶಿಳ್ಳೆಗಳನ್ನು ಹಾಕಿದ್ದಾರೆ. ಸೊ ಆ ಶಿಳ್ಳೆ ಕೇಕೆ ಹಾಕಿದ್ದು, ಚಪ್ಪಾಳೆ ತಟ್ಟಿದ್ದು ಈಗ ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ವಿಷಯ ಇಷ್ಟೇ, ಅದೊಂದು ರೀತಿಯ ರಾಜಮೌಳಿ ಚಿತ್ರೋತ್ಸವ ತರ ಆಗಿದೆ. ಅಲ್ಲಿನ ಸಿನಿಮಾಥೆಕ್ ಫ್ರಾಂಕೈಸ್ ಅನ್ನೋ ಒಂದು ಕಂಪನಿ, ಆ ಕಂಪನಿ ಏನಿತ್ತು ಅದು ಅಲ್ಲಿನ ಸಿನಿಮಾಗಳನ್ನು ಪ್ರದರ್ಶನ ಮಾಡುವಂತಹ ಆಯೋಜನೆಯನ್ನು ಕೈಗೊಂಡಿತ್ತು. ಸೊ ಈ ಸಂದರ್ಭದಲ್ಲಿ ಈಗ ಸಿನಿಮಾ ಕೂಡ ಅಲ್ಲಿ ಪ್ರದರ್ಶನಗೊಂಡಿದೆ. ಈಗ ಸಿನಿಮಾ ನೋಡಿದಂಥ ಅಲ್ಲಿನ ಫ್ರೆಂಚ್ ಪ್ರೇಕ್ಷಕರು ಸೊ ಸುದೀಪ್ ಅವರ ನಟನೆಗೆ ಮತ್ತೆ ಈಗ ಅಂದರೆ ನೊಣ ಮಾಡಿರ್ತಕ್ಕಂಥ ಒಂದು ಗ್ರಾಫಿಕ್ ಚಮತ್ಕಾರಕ್ಕೆ ಅಲ್ಲಿನ ಪ್ರೇಕ್ಷಕರು ಫಿದಾ ಆಗಿದ್ದಾರೆ, ಸಾಕಷ್ಟು ಸಂಭ್ರಮ ಪಟ್ಟಿದ್ದಾರೆ. ಸೊ ಆ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸೊ ಈಗ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಬರುವಂಥ ಒಂದು ಸನ್ನಿವೇಶ ಇದೆ. ಅದು ಏನಂತಂದರೆ, ನೊಣ ಒಂದು ಪೆನ್ನಲ್ಲಿ ಗೋಡೆ ಮೇಲೆ ಬರೆಯುವಂಥ ಒಂದು ದೃಶ್ಯ, ಐ ವಿಲ್ ಬಿ ಕಮ್ ಬ್ಯಾಕ್ ಅಂತೇಳಿ, ನಾನು ಮತ್ತೆ ಬರ್ತೀನಿ ಏನೋ. ಸೊ ಆ ಬರೆಯೋ ಆ ಒಂದು ಬರವಣಿಗೆನ ನೋಡಿ ಸಾಕಷ್ಟು ಚಪ್ಪಾಳೆ ತರ್ತಾರೆ, ವಿಜುವಲ್ ಆಗ್ತಾರೆ. ಸೊ ಆ ವಿಡಿಯೋ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೋಡಿ, ಒಂದು ನೊಣ ಇಟ್ಕೊಂಡು ಅದ್ಭುತವಾದಂಥ ಕಥೆನ ಹೆಣೆದಿರ್ತಕ್ಕಂಥ ರಾಜಮೌಳಿ ಇಡೀ ದೇಶ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಸಾಕಷ್ಟು ಸುದ್ದಿ ಮಾಡಿದಂಥವ್ರು. ಈಗ ಪ್ಯಾರಿಸ್ನಲ್ಲಿ ಆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮೊದಲು ಸಾಕಷ್ಟು ಜನ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು. ಒಂದು ಸ್ಪೆಷಲ್ ಶೋ ಕೂಡ ಅಲ್ಲಿ ಅರೇಂಜ್ ಮಾಡಲಾಗುತ್ತೆ. ಆ ಸ್ಪೆಷಲ್ ಶೋದಲ್ಲಿ ಒಂದಷ್ಟು ನೋಡದೇ ಇರತಕ್ಕಂಥ ಪ್ರೇಕ್ಷಕರು, ಅದರಲ್ಲೂ ಭಾಷೆನೇ ಗೊತ್ತಿಲ್ಲದಂಥವ್ರು ಆ ನೊಣದ ಭಾವನೆಗಳು, ದೃಶ್ಯ ಮಾಧ್ಯಮದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಆ ಸಿನಿಮಾನ ನೋಡಿ ಸಾಕಷ್ಟು ಮೆಚ್ಚುಗೆಯನ್ನು ಪಟ್ಟಿದ್ದಾರೆ. ಸೊ ಆ ಸಿನಿಮಾದ ಥಾಟ್ ಇಷ್ಟೇ, ಒಂದು ವಿಭಿನ್ನ ಕತೆ. ಒಬ್ಬ ಖಳನಾಯಕನ ಒಂದು ಕೃತ್ಯಕ್ಕೆ ಒಬ್ಬ ಹೀರೋ ಸಾಯ್ತಾನೆ. ಆ ಹೀರೋ ನೊಣ ಆಗಿ ಮತ್ತೆ ಮರುಜನ್ಮ ಪಡ್ಕೋತಾನೆ. ಸೊ ಮರುಜನ್ಮ ಪಡ್ಕೊಂಡು ಯಾರು ನನ್ನ ಕೊಲೆಗೆ ಕಾರಣ ಆಗಿದ್ರು ಅವರ ಮೇಲೆ ಸೇಡು ತೀರಿಸ್ಕೊಳ್ಳುವಂಥದ್ದು ಒಂದು ಕತೆ. ಈ ಕಥೆನೇ ಇಟ್ಕೊಂಡು ರಾಜಮೌಳಿ ಅದ್ಭುತವಾದಂಥ ದೃಶ್ಯ ರೂಪಕ್ಕೆ ಅಳವಡಿಸಿದ್ರು. ಸೊ ಅದು ಈಗ ಪ್ಯಾರಿಸ್ನಲ್ಲಿ ಏನೋ ಒಂದಷ್ಟು ಪ್ರೇಕ್ಷಕರಿಗೆ ತೋರಿಸಿದ್ದಾರೆ. ಅಲ್ಲಿನ ಫ್ರೆಂಚ್ ಪ್ರೇಕ್ಷಕರು ನಿಜಕ್ಕೂ ಆ ಸಿನಿಮಾ ನೋಡಿ ಸಂಭ್ರಮ ಪಟ್ಟಿದ್ದಾರೆ. ಸದ್ಯಕ್ಕೆ ಅಲ್ಲಿನ ಥಿಯೇಟರ್ನಲ್ಲಿ ನೋಡಿದಂಥ ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ, ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಆ ಸಿನಿಮಾಥೆಕ್ ಫ್ರಾಂಕೈಸ್ ಅನ್ನೋ ಸಂಸ್ಥೆ ರಾಜಮೌಳಿ ಅವರಿಗೆ ಜಾಗತಿಕ ಮಟ್ಟದ ವಿಶೇಷ ಗೌರವವನ್ನು ಕೂಡ ಸಲ್ಲಿಸಿದೆ. ಸೊ ಸದ್ಯಕ್ಕೆ ರಾಜಮೌಳಿ ಈ ಸಂಸ್ಥೆ ಏನು ಆಯೋಜನೆ ಮಾಡಿತ್ತು, ಸೊ ಆ ಗೌರವವನ್ನು ಸ್ವೀಕರಿಸಿ ಸಾಕಷ್ಟು ಖುಷಿ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅಂತ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ. ಅದೇನೇ ಇರಲಿ, ಕನ್ನಡದ ಸೂಪರ್ ಸ್ಟಾರ್ ನಟ ಸುದೀಪ್ ಅವರು ಈಗ ಸಿನಿಮಾದ ಮಾಡಿರತಕ್ಕಂಥ ನಟನೆ ಅವಾಗಲೇ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸೊ ಈಗಲೂ ಕೂಡ ಆ ಈಗ ಸಿನಿಮಾ ನೋಡಿದಂಥ ಫ್ರೆಂಚ್ ಪ್ರೇಕ್ಷಕರ ಬಾಯಲ್ಲಿ ಸುದೀಪ್ ಅವರ ನಟನೆ ಬಗ್ಗೆ ಹೊಗಳ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅದು ಗ್ರೇಟ್ ಅಲ್ವಾ?